ಮಾಡಿದ್ರು. ಸಾಕಿರೋ ಆನೆಗಳನ್ನ ಹಾಗಿದ್ರೆ ಹಾ. ಈ ನೀರಿನ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಬಳಸ್ಬೋದಾ? ಖಂಡಿತ ಬಳಸ್ಬೋದು, ಖಂಡಿತ ಬಳಸ್ಬೋದು. ಅದನ್ನ ನಾವು ಯೋಚನೆ ಮಾಡಿಲ್ಲ ನೋಡಿ, ಹೌದು. ಅದನ್ನ ಇಲ್ಲಿ ತನಕ ಯಾರು ಯೋಚನೆ ಮಾಡಿಲ್ಲ. ಆದ್ರೆ ನನ್ನ ಪ್ರಕಾರ ಅದನ್ನ ಅಷ್ಟು ವಾಣಿಜ್ಯೀಕರಣ ಮಾಡೋದು ಉತ್ತಮ ಅಲ್ಲ, ಒಳ್ಳೇದಲ್ಲ. ಮತ್ತೆ ನೀವು ಕೇಳಿದ್ರಲ್ಲ ಯಾವ್ದು ಬಹುಶಃ ಅತಿ ಕೌತುಕವಾದ ವಿಚಾರ ಅಂತ, ಕೆಲವು ವಿಚಾರಗಳು ನಿಗೂಢವಾಗಿರೋದೇ ಒಳ್ಳೇದು ನನ್ನ ಪ್ರಕಾರ. ಆ ನಿಸರ್ಗದಲ್ಲಿ ನಿಗೂಢತೆ ಅನ್ನೋದು ಇರಬೇಕು. ಆ ನಿಗೂಢತೆ ಅನ್ನೋದೇ ಯಾವಾಗ್ಲೂ ನಮ್ಗೆ ಕೌತುಕತೆ ತರೋದು. ಹಾಗಾಗಿ ಎಷ್ಟೋ ಹೊಸ ವಿಚಾರ ತಿಳ್ಕೊಂಡ್ರು ಆ ತರದ ಲಕ್ಷಾಂತರ ನಿಗೂಢ ವಿಚಾರಗಳು ಇದ್ದಾವೆ. ಮತ್ತೆ ಅದಿರೋದು ಉತ್ತಮನೇ. ನಮ್ಮ ದೇಶದಲ್ಲಿ ನೀವು ಕೇಳಿದಾಗ ಮುಂಚೆ ಕಾಡಿನಲ್ಲಿರುವಂತ ಜನ, ಆಧುನಿಕ ಪ್ರಪಂಚ ನೋಡದಲ್ಲೇ ಇರುವಂತ ಜನ ಬಹುಶಃ ಅಂಡಮಾನ್ ನಿಕೋಬಾರ್ ನಲ್ಲಿ ಮಾತ್ರ ಇದ್ದಾರೆ. ಅಲ್ಲಿ ಕೆಲವು ಪಂಗಡಗಳಿದಾವೆ, ಒಂಗೆ ಅಂತ ಹೇಳಿ, ಮತ್ತೆ ಲಿಟಲ್ ಅಂಡಮಾನೀಸ್ ಅಂತೆಲ್ಲ. ಅವರ ಜನಸಂಖ್ಯೆ ಈಗ 300-350 ಇಳಿದ್ಬಿಟ್ಟಿದೆ. ಅವರು ಬಹುಶಃ ಆಧುನಿಕ ಪ್ರಪಂಚವನ್ನ ಅವರು ಬೇಡ ಅಂತಾನೆ ಹೇಳ್ಬಿಟ್ಟಿದ್ದಾರೆ. ಅಂತವ್ರಿಗೆ ನಾವು ಸಂರಕ್ಷಣೆ ಖಂಡಿತ ಮಾಡ್ಬೇಕು. ಅವ್ರಿಗೆ ನಾವು ಆಧುನಿಕ ಪ್ರಪಂಚನ ತೋರಿಸೋ ಅವಶ್ಯಕತೆ ಇಲ್ಲ ಅವ್ರಿಗೆ ಬೇಡ ಅಂತ ಹೇಳಿದ್ರೆ. ಆದ್ರೆ ಮೇನ್ ಲ್ಯಾಂಡ್ ಅಂತ ಭಾರತದಲ್ಲಿ ಇನ್ನು ಉಳಿದ ಜನರಿಗೆ ಆಧುನಿಕ ಪ್ರಪಂಚ ನೋಡ್ಬಿಟ್ಟಿದ್ದಾರೆ ಅಂತ ನನ್ನ ಅಭಿಪ್ರಾಯ.